ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಒಂದು ಲೈಕ್ ಕೊಡ್ತಾ ನೋಡ್ತಿದ್ದಾರೆ, ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ, ಈ ಕಡೆ ಭೂಮಿನ ನೋಡಿ ಎಷ್ಟು ಒಳ್ಳೆ ಸೊಸೆ ಆಗಿದ್ದಾಳೆ ಅಂದ್ಕೊಳ್ತಾ ಇರ್ತಾರೆ. ನಿನಗೆ ಆ ಥರ ಇಲ್ಲ, ಆಸೆನೇ ಇಲ್ವೇನೋ ಅಂದಾಗ, ಅಯ್ಯೋ ಹೋಗಮ್ಮ, ನಿನಗೆ ಎಷ್ಟೇ ಹೇಳಿದ್ರು ಹೆಚ್ಚು ನಿನಗೆ ಅವಳ ಪ್ರೀತಿ ನಿನಗೆ ಅರ್ಥನೇ ಆಗಲ್ಲ. ಮನೇಲಿ ಇಲ್ಲಮ್ಮ ಅಂದಾಗ, ಅಲ್ಲ ಒಳ್ಳೆಯವ್ರ ಥರ ಇದ್ದರೆ ತಾನೇ ನಿಮ್ಮೆಲ್ಲರಿಗೂ ಕೂಡ ಎತ್ಕೊಂಡು ತಲೆ ಮೇಲೆ ಕುಣಿಸೋದು. ಹೋದಾಗ ಈ ಥರ ಆಡಬೇಡ ಕಣಮ್ಮ ನೀನು ಅಂತ ಹೇಳ್ಬಿಟ್ಟು ಅಪೇಕ್ಷೆ ಈ ಕಡೆ ನಚ್ಚಿಗೆ ಬೈದ್ಬಿಟ್ಟು ಹೋಗ್ತಾ ಇರ್ತಾಳೆ. ನೋಡ್ದಮ್ಮ ಇವಳು ಯಾವಾಗ ಬುದ್ಧಿ ಹೇಳಿದ್ರು ಕೂಡ ಈ ಥರನೇ ಮಾಡ್ತಾಳೆ, ಯಾವಾಗ ಬುದ್ಧಿ ಕಲಿತಾಳೆ ಏನೋ ಗೊತ್ತಿಲ್ಲ. ಅಲ್ಲ ನನ್ನಿಬ್ಬರು ಗಂಡ ಹೆಂಡ್ತಿರು ಈ ಥರ ಇದ್ರೂ ಕೂಡ ಅವಳಿಗೆ ಸಹಿಸೋಕ್ಕಾಗಲ್ವಲ್ಲ. ಈ ಅಪೇಕ್ಷೆ ನಮ್ಮ ಯಜಮಾನ್ರಲ್ಲ, ಅವ್ರ ಅಕ್ಕನ ಮನೆಯಿಂದ ಅವಳು ಅವ್ರ ಮನೆಯಿಂದ ಬಂದು ಇಲ್ಲಿದ್ದಾಳಲ್ಲ, ಇವಳಿಗೆ ಈ ಥರ ಕೇಡು ಬುದ್ಧಿ ಯಾಕಪ್ಪ ಅಂತ ಹೇಳಿ ನಾದ್ನಿಗೆ ಆ ಥರ ಎಲ್ಲ ಮಾಡೋದು ಸರಿನಾ ಅಂತ ಹೇಳಿ ಈ ಕಡೆ ಅಪೇಕ್ಷೆ ಅಂದರೆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ ಬಿಡು ಸಂಗೀತ ಅಂದ್ಬಿಟ್ಟು ದೇವ್ಯಾನಿ ಅವರು ಹೇಳ್ತಾ ಇರ್ತಾಳೆ. ಇನ್ನು ಕಾರಲ್ಲಿ ಅಜಿತ್ ಮತ್ತು ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಭೂಮಿ ಇದ್ದವಳು, ಅಲ್ಲ ಸಾಹೇಬ್ರೆ ಏನು ಸ್ಪೆಷಲ್, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು, ನನ್ನ ಒಂದು ವಿಚಾರ ಗೊತ್ತಾಗ್ತಾ ಇಲ್ವಲ್ಲ ಅಂದಾಗ, ಮುಂದೆ ನಿನಗೆಲ್ಲ ಗೊತ್ತಾಗುತ್ತೆ ಅಂದಾಗ, ಅಲ್ಲ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ, ಹೋಟೆಲ್ ಅಲ್ಲ ಭೂಮಿ ಅಂದಾಗ, ಮತ್ತೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು, ಗೊತ್ತಾಗ್ತಾ ಇಲ್ವಲ್ಲ, ಏನು ಪಿಕ್ಚರ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಸಾಹೇಬ್ರೆ ಅಂದಾಗ, ಹೌದು ಥಿಯೇಟರ್ ಆಗಲ್ಲ ಅಂದಾಗ, ಮತ್ತೆ ಏನು ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ನೀವು, ಫೋನ್ನಲ್ಲಿ ಏನಾದರೂ ಪಿಕ್ಚರ್ ತೋರಿಸ್ಬಿಡ್ತೀರಾ ಹೆಂಗೆ, ನನಗೆ ಪಿಕ್ಚರ್ ನೋಡಬೇಕು, ಥಿಯೇಟರಲ್ಲಿ ಶಿಲ್ಲೆ ಹೊಡಿಬೇಕು ಅನ್ನೋ ಆಸೆ ಇದೆ, ನೀವು ಇಲ್ಲೇ ಏನಾದರೂ ಫಿಲಮ್ನ ತೋರಿಸ್ಬಿಟ್ರೆ ಹೇಗೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ನಿಜವಾಗ್ಲೂ ಕೂಡ ಥಿಯೇಟರ್ ಥರನೇ ಫಿಲಮ್ ಕೊಡಬೇಕು, ಆ ರೀತಿ ಪಿಕ್ಚರ್ ತೋರಿಸ್ತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅದಕ್ಕೆ ಭೂಮಿ ಇದ್ದವರು ಇದನ್ನೆಲ್ಲ ಕೇಳಿ, ನೀವು ಕರ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದರೆ ನನಗೇಕೋ ಭಯ ಆಗ್ತಾ ಇದೆಯಪ್ಪ, ಅಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಏನು ಹೇಳ್ತಾ ಇಲ್ವಲ್ಲ ನೀವು, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಊಟ ಇಷ್ಟು ದೂರ ಹೋಗ್ಬೇಕಾಯ್ತಾ, ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಬೈಬೇಡಿ ಸಾಹೇಬ್ರೆ, ದಯವಿಟ್ಟು ಬೈದಂಗೆ ಇದ್ದರೆ ಮನೆಗೆ ಕರ್ಕೊಂಡು ಹೋಗಿ ಬೈದ್ಬಿಡಿ, ಇಲ್ಲೆಲ್ಲೂ ನಿಂತ್ಕೊಂಡು ಬೈಬೇಡಿ ಅಂತ ಹೇಳಿಬಿಟ್ಟು ಭೂಮಿ ಬಡಬಡ ಅಂತ ಮಾತಾಡ್ತಿರ್ತಾಳೆ, ಒಂದೇ ಸಮ ಮಾತಾಡ್ತಿರ್ತಾಳೆ. ಇನ್ನು ಅಜಿತ್ ಅವರು ಭೂಮಿ ತುಟಿ ಮೇಲೆ ಕೈ ಇಟ್ಬಿಟ್ಟು, ಸಾಹೇಬ್ರಿ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ತೆಗಿರಿ ಅಂತ ಹೇಳಿ ಭೂಮಿ ಹೇಳ್ತಾ ಇದ್ರೆ, ನೀನು ಮಾತಾಡ್ಬೇಡ ಸೈಲೆಂಟಾಗಿರು ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಏನಾದರೂ ನಿನ್ನ ತಲೆ ಕೆಟ್ಟಿದ್ದೆ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಅಜಿತ್ ಅವರು ಕಾರನ್ನ ನಿಲ್ಲಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ರೆಸಾರ್ಟ್ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲೆಲ್ಲಿಗೆ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ಇಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದೀರಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ ಭೂಮಿ ಅಂತ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ಭೂಮಿ ಹೇಳ್ತಾ ಇದ್ದರೆ, ನಿನಗೆ ಇವತ್ತು ಕೊಡಿಸ್ತೀನಿ ಅಂದಾಗ, ಇನ್ಮೇಲೆ ಬರ್ತಿದ್ದಂಗೆ ಭೂಮಿ ಬಿದ್ದೋಗೋ ಥರ ಮಾಡ್ತಾ ಇರ್ತಾಳೆ. ಆಗ ಈ ಕಡೆ ಅವರು ಅಜಿತ್ ಅವರು ಹಿಡ್ಕೊತಾರೆ. ಈ ಥರ ನೋಡ್ತಾ ಇದ್ದೀರಾ ಯಾಕೆ ಕೊಡೋ ಥರ ಅಂದಾಗ, ನೀವು ಯಾಕೆ ಈ ರೀತಿ ನೋಡ್ತಾ ಇದ್ದೀರಾ, ನನಗೆ ಮುತ್ತೆ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ಅಜಿತ್ ಹಿಂದೆ ಹೇಳ್ತಿರ್ತಾರೆ, ನಿಮಗೇನಾದರೂ ಯಾರಾದರೂ ಗಂಡಸರು ರೇಗಿಸಿದ್ರೆ ಅವರೇನಾದರೂ ನೀನು ಅವರಿಂದ ತಪ್ಪಿಸ್ಕೋಬೇಕು ಅಂತಂದರೆ ಜೋರಾಗಿ ಕೂಗ್ಬಿಡು, ಆವಾಗ ಅವರು ಅಲ್ಲಿರೋರು ಅಕ್ಕಪಕ್ಕ ಇರೋರೆಲ್ಲರೂ ಕೂಡ ಓಡಿ ಬರ್ತಾರೆ ಅಂತ ಹೇಳಿ ಅಜಿತ್ ಅವರು ಭೂಮಿಗೆ ಹೇಳ್ಕೊಟ್ಟಿರ್ತಾರೆ. ಅಜಿತ್ನ ಎದುರಿಸ್ಬೇಕು ಅಂತ ಹೇಳಿ ಭೂಮಿನೂ ಕೂಡ ಅದೇ ಟೆಕ್ನಿಕ್ನ ಇಲ್ಲಿ ಯೂಸ್ ಮಾಡ್ತಾ ಇರ್ತಾಳೆ. ಈಗ ನೋಡಿದ್ರೆ ನೀವೇ ನನ್ನ ಕೆಳಗೆ ಬಿಟ್ಬಿಡ್ತೀನಲ್ಲ ಅನ್ನೋ ಒಂದು ಭಯದಿಂದ ಇಟ್ಕೊಂಡಿದ್ದೀರಲ್ಲ, ಈಗ ಬಿಡಿ ಸಾಹೇಬ್ರೆ ಅಂತ ಹೇಳಿ ಭಯ ಆಗಲ್ವಾ ಅಂದಾಗ, ನಿಜವಾಗ್ಲೂ ನನ್ನ ಜೊತೆ ಬರೋದಕ್ಕೆ ಭಯನಾ, ನಿಜ ಹೇಳ್ತೀನಿ ಸಾಹೇಬ್ರೆ, ನಿಮ್ಮ ಜೊತೆ ನನಗೆ ಯಾವ ಭಯನೂ ಇಲ್ಲ, ಅಲ್ಲಿ ರೂಮಲ್ಲಿ ನಾವಿಬ್ಬರು ಜೊತೆ ಇದ್ದಾಗ ನನ್ನ ಮೇಲೆ ಒಂದು ಸತಿನೂ ಕೂಡ ತಪ್ಪಾಗಿ ನೋಡಿಲ್ಲ ನೀವು, ಇನ್ನು ಇಲ್ಲಿ ಕರ್ಕೊಂಡು ಬಂದಾಗ ನೀವು ತಪ್ಪಾಗಿ ನನ್ನ ಜೊತೆ ನಡ್ಕೋತಿರೋ ಚಾನ್ಸೇ ಇಲ್ಲ, ನನಗಿಂತ ನಿಮ್ಮ ಮೇಲೆ ನನಗೆ ನಂಬಿಕೆ ಜಾಸ್ತಿ ಇದೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಒಬ್ಬ ಲೇಡೀಸ್ ಹೂನ ಮುಡ್ಕೊಂಡು ಬರ್ತಾ ಇದ್ದಾಳೆ ಅಂತಂದರೆ ಅಂದಾಗ, ಹೌದು ಸಾಹೇಬ್ರೆ ಹೂನ ಮುಡಿಸ್ತೀರಾ ನೀವು, ಇಲ್ಲಿ ಯಾರು ಇಲ್ವಲ್ಲ ಮನೆಯವರು ಅಂತ ಹೇಳ್ಬಿಟ್ಟು ಮುಡ್ಸೋಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅಯ್ಯೋ ಅಪ್ಪು
ಹೌದಾ ಎಲ್ಲಿ ಸಾಹೇಬ್ರೆ ಅಂದಾಗ ತಿರುಗಬೇಡ ಅಂತ ಹಂಗಾದ್ರೆ ಸಾಹೇಬ್ರೆ ಅನುಮಾನ ಬಂದ್ಬಿಡುತ್ತೆ. ಅಪೇಕ್ಷಾ ಅವರಿಗೆ ಮೊದಲೇ ಅವರ ಅನುಮಾನ ಜಾಸ್ತಿ ಅಂದಾಗ ಈಗ ದಾರಿಗೆ ಬಂದೆ ಅಂತ ಹೇಳ್ಬಿಟ್ಟು ಅಜಿತ್ ಮುಡಿಸ್ತಾ ಇರ್ತಾರೆ. ಸಾಹೇಬ್ರೆ ಅಲ್ಲೇ ಇದ್ದಾರೆ ಅಪೇಕ್ಷಾ ಅವರು ಅಂದಾಗ ಹಾಂ ಅಲ್ಲೇ ಇದ್ದಾಳೆ ಅಂತ ಹೇಳಿಬಿಟ್ಟು ನಮ್ಮ ಅಜಿತ್ ಅವರು ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇರ್ತಾರೆ. ಇನ್ನು ಸಂಗೀತಗೆ ನನಗೆ ಇವತ್ತು ಗೊತ್ತಾಯಿತು, ನನಗೆ ಅಮ್ಮ ಒಂದು ಸಿಹಿ ಸುದ್ದಿ ಹೇಳದೈತೆ ಅಂತ ಹೇಳಿ ಈ ಕಡೆ ನಚ್ಚಿಯವ್ರು ಹೇಳ್ತಿದ್ರೆ ನಾನು ಮತ್ತೆ ಈ ಕಡೆ ಹೋಗಿದ್ವಿ ಅಮ್ಮ ಆಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸಂಗೀತ ಅವ್ರು ಹೇಳಿದಾಗ ವಾಟ್ ಏನಮ್ಮ ಇದು ಈ ವಯಸ್ಸಲ್ಲಿ ನಾನು ಅಜಿತ್ ಮತ್ತು ಅಪೇಕ್ಷೆ ಮೂವರು ಇದ್ರೂ ನೀನು ಮತ್ತೆ ಪಾಪಿ ಈ ವಯಸ್ಸಲ್ಲಿ ಅಲ್ಲಿಗೆ ಯಾಕೋ ಹೋಗಿದ್ದೆ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಜ್ಜಿಯವರು ಬೈತಾ ಇದ್ದರೆ ನೀನು ಅಂತ ಹೇಳಿಬಿಟ್ಟು ನಚ್ಚಿಗೆ ಹೇಳಿದಾಗ ಅಯ್ಯೋ ದಡ್ಡ ಅರ್ಧಂಬರ್ಧ ಕೇಳಿಸ್ಕೊಂಡು ತಲೆ ತಿನ್ಬೇಡ ನೀನು ಪೂರ್ತಿಯಾಗಿ ಕೇಳಿಸ್ಕೊ ಅಂದಾಗ ಮತ್ತೆ ಏನಮ್ಮ ಅಂದಾಗ ಅದೆಲ್ಲ ಕಣೋ ನೀನು ಹೊರಡೋದಕ್ಕಿಂತ ಮುಂಚೆ ನಿಮ್ಮಪ್ಪ ನಮ್ಮನ್ನು ಇದೇ ರೀತಿ ಒಂದು ರೆಸಾರ್ಟಲ್ಲೇ ಕರ್ಕೊಂಡು ಹೋಗಿದ್ರು. ಅದಾದಮೇಲೆ ಅಜ್ಜಿ ತುಟ್ಟಿದ್ದು ಅದೇ ಥರ ನಮ್ಮ ಮಗನೂ ಕೂಡ ಭೂಮಿನ ಕರ್ಕೊಂಡು ಹೋಗಿರೋದು ಅದಕ್ಕೆ ಇರ್ಬೋದು. ಆದಷ್ಟು ಬೇಗ ನಾವು ತಾತ ಅಜ್ಜಿ ಆಗ್ತೀವಿ ಅಂತ ಹೇಳಿ ಮನೇಲಿ ಒಂದು ತೊಟ್ಲು ತೂಗುತ್ತೆ ಅಂದ್ಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಿದ್ರೆ ಏನು ಹೇಳ್ತಾ ಇದೆಯಾ ನೀನು ಯಾಕಂದಾಗ ಇಷ್ಟೊಂದೆಲ್ಲ ಹೇಳ್ತಿದ್ಯಾ ಇಷ್ಟೊಂದೆಲ್ಲ ನಿನ್ನ ತಲೆಗೆ ಯಾಕೆ ಉಪಯೋಗಿಸ್ಕೊತಾ ಇದೆಯಾ ಅದು ನಿಜನಾ ಅವ್ರು ನಡ್ಕೊತಾರ ಇರೋದು ನೋಡಿದ್ರೆ ಒಂದು 3-4 ತಿಂಗಳಿಗೆ ನಿಮಗೊಂದು ಸಿಹಿ ಸುದ್ದಿ ಬರೋದಕ್ಕೆ ಇದೆ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಕೂಡ ಅನ್ಕೊತಾ ಇರ್ತಾರೆ. ಇಲ್ಲಿಗೆ ಅದು ಹೆಂಗೆ ಆಗ್ಬಿಡುತ್ತೆ ಅಂದಾಗ ಹೌದು ಗಂಡ ಹೆಂಡತಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈಗ ಇಷ್ಟು ದಿನ ಇಳ್ದಿತ್ತು ಬೆಳ್ದಿಂಗ್ಳು ಊಟ ಐತೆ ಅಂತ ಹೇಳಿ ಅಜಿತ್ ಅವ್ರು ಗೊತ್ತಿದ್ರೂ ಕೂಡ ತನ್ನ ಹೆಂಡತಿನ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಾನಂತಂದರೆ ಪಕ್ಕ ಇದು ಅವರಿಬ್ಬರು ಚೆನ್ನಾಗಿ ಸಾಂಸಾರಿಕ ಬದುಕನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅರ್ಥ ಆಯ್ತಾ ನಿಮಗೆ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಿದ್ರೆ ಹಾಗೆ ಆದರೆ ಸಂಗೀತ ಬೆಳಗಿರಿ ರಂಗನ ತೊಟ್ಲು ತೂಗೋದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದಕ್ಕ ನೀನು ಹೇಳ್ತಾ ಇರೋದು ನಿಜ ಆಗಿಬಿಟ್ರೆ ಎಷ್ಟೊತ್ತಿಗೆ ಚಿಕ್ಕ ಪುಟಾಣಿಯವ್ರು ಬರ್ತಾರೆ ಅಂತ ಹೇಳಿ ಈ ಕಡೆ ಶ್ರವಣವರು ಕೂಡ ಹೇಳ್ತಾ ಇರ್ಬೇಕಾದ್ರೆ ಅದೇ ಕಣೋ ಶ್ರವಣ ನಮ್ಮ ಮನೆಗೆ ಪುಟ್ಟ ಎದೆ ಇಟ್ಕೊಂಡು ಒಂದು ಕೃಷ್ಣ ಬಂದರೆ ಸಾಕು ಬೆಣ್ಣೆ ತಿನ್ನೋ ಕೃಷ್ಣ ಹೇಳ್ತಾ ಇರೋದನ್ನು ನೋಡ್ತಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂದಾಗ ಹೌದಮ್ಮ ಆದಷ್ಟು ಬೇಗ ಚಿಕ್ಕ ಅಜಿತನೋ ಇಲ್ಲ ಚಿಕ್ಕ ಭೂಮಿನೋ ಬಂದರೆ ನಮ್ಮ ಮನೆಗೆ ಪುಟಾಣಿ ಕಾಲುಗಳು ಹಿಡ್ಕೊಂಡು ಓಡಾಡ್ತಿದ್ರೆ ಅದು ನೋಡೋಕ್ಕೆ ತುಂಬ ಚೆಂದ ಅಂದ್ಬಿಟ್ಟು ಶ್ರವಣವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ದೇವ್ರೆ ಇನ್ನು ನಮ್ಮ ಅಕ್ಕಂಗೆ ಪ್ರೆಗ್ನೆಂಟ್ ಅಂತ ಆಗಲೇ ಇಷ್ಟೊಂದೆಲ್ಲ ಕತೆ ಕಟ್ಬಿಟ್ಟಿದಾರಲ್ಲ ಅಂದಾಗ ಹೌದು ಕಣೋ ಬೆಳಗಿರೋದೆಲ್ಲ ಹಾಲೆಲ್ಲ ಚೆನ್ನಾಗಿ ಯೋಚನೆ ಮಾಡು ನೀನು ಹೇಳ್ತಿರೋದು ಸತ್ಯನ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ನಾನು ಅವನು ಮೂಡಿಸ್ಕೊಂಡು ಹೇಳಿರ್ತಾನೆ. ಹಾಗೆ ಅಂತ ಹೇಳ್ಬಿಟ್ಟು ಶ್ರವಣವ್ರು ಹೇಳ್ತಿದ್ರೆ ಈ ಕಡೆ ದೇವ್ರೆ ಸುಮ್ಮನೆ ಇರ್ತೀರಾ ಏನು ಹೇಳ್ತಿದ್ದೀರಾ ನೀವು ಅದಕ್ಕೆ ಪ್ರೆಗ್ನೆಂಟ್ ಅಂತಲೇ ಹೆಂಗೆ ಹೇಳ್ತೀರಾ ನೀವು ಅವರು ಸುಮ್ಮನೆ ಹೋಗಿರ್ಬೋದು ಆಚೆ ಮಾತಾಡ್ತಿರೋದಕ್ಕೂ ಇದೇ ಸಂಬಂಧ ಅಂದ್ಬಿಟ್ಟು ನಚ್ಚಿಯವರು ಹೇಳ್ತಾ ಇರ್ತಾರೆ. ಇದೆಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರೋ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಹಾಗಾದರೆ ಹೇಗೆ ಎಷ್ಟು ಚೆನ್ನಾಗಿರುತ್ತಲ್ವ ಆದಷ್ಟು ಬೇಗ ನಾನು ಅಜ್ಜಿ ಆಗಿಬಿಡ್ತೀನಿ ಅಜ್ಜಿ ತನ್ನ ಮಗನ ಎತ್ಕೊಂಡು ಓಡಾಡ್ತಾ ಇರಬಹುದು ಕಣೋ ಶ್ರವಣ ಅಂದಾಗ ಹ್ಞೂ ಕಣಕ್ಕ ಹೇಳ್ತಾ ಇರೋದನ್ನು ನೋಡಿದ್ರೆ ಈಗಲೇ ಎಷ್ಟು ಸಂತೋಷ ಆಗ್ತಾಯಿದೆ ಗೊತ್ತಾ ಇನ್ನೇನಾದರೂ ನಮ್ಮ ಮನೆಗೆ ಒಂದು ಪುಟಾಣಿ ಮಗು ಬಂದುಬಿಟ್ರೆ ನಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಶ್ರವಣ ಹೇಳ್ತಿದ್ರೆ ಸುಮ್ಮನೆ ಇರಮ್ಮ ಸಾಕು ಆವಾಗ ಆಗ್ಲಿಂದನೂ ಕೂಡ ನೋಡ್ತಾ ಇದ್ದೀನಿ ನೀನು ಹೇಳ್ತಿದ್ಯಾ ಆಗಲ್ಲ ಅದು ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರಬೇಕಾದ್ರೆ ಹೇಳ್ತಾ ಇದೆಯಾ ಸುಮ್ಮನೆ ಇರಮ್ಮ ನೀನು ಅಂದಾಗ ಹೌದು ಅಲ್ವಾ ಡಿನ್ನರ್ಗೆ ಕರ್ಕೊಂಡು ಹೋಗಿದ ತಕ್ಷಣವೇ ಮಕ್ಕಳಾಗ್ಬಿಡ್ತಾವ ಅಂದ್ಬಿಟ್ಟು ನಚ್ಚಿಯವ್ರು ಹೇಳ್ತಾ ಇರ್ತಾನೆ. ಹೌದು ನಚ್ಚಿ ಹೇಳೋದೇನೋ ಪಾಯಿಂಟೇ ಇದೆ ಆದ್ರೂ ಕೂಡ ಅಕ್ಕ ಹೇಳ್ತಾ ಇರೋದ್ರಲ್ಲೂ ಪಾಯಿಂಟ್ ಇದೆ ಯಾಕಂದರೆ ಗಂಡ ಹೆಂಡತಿ ಇಷ್ಟು ದಿನ ಇಳಿದಿದ್ದವರು ಆಚೆ ಹೋಗ್ತಾರೆ ಅಂತಂದರೆ ಏನೋ ಒಂದು ವಿಷಯ ಇರಬೇಕಲ್ವಾ ಗೊತ್ತಿಲ್ಲ ನಿಮಗೆ ಒಟ್ಟಿನಲ್ಲಿ ಒಳ್ಳೆ ಸುದ್ದಿ ಬಂದರೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಅಜ್ಜಿನೂ ಕೂಡ ತುಂಬ ಸಂತೋಷ ಪಡ್ತಿರ್ತಾರೆ. ಇನ್ನು ನಮ್ಮ ಭೂಮಿ ಹೇಳ್ಕೊಳ್ಳೋಕ್ಕೆ ಮನೇಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಪ್ರೀತಿಯಲ್ಲ ಮಗುನೇ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಮನೇಲಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮಾಡ್ತಾ ಇರೋದನ್ನು ನೋಡಿದ್ರೆ ನೋಡೋಣ ಈ ಸುದ್ದಿ ಏನಾದರೂ ನಿಜ ಆಗುತ್ತಾ ಅಂತ ಹೇಳಿಬಿಟ್ಟು ಇನ್ನು ಭೂಮಿ ಇದ್ದವಳು ಇದನ್ನೆಲ್ಲ ನೋಡಿಬಿಟ್ಟು ಏನಪ್ಪ ಮಾಡೋದು ಹೇಳೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಏನಾದರೂ ಹೇಳಬೇಕು ನಿನ್ನ ಹತ್ರ ಏನಾದರೂ ಕೊಡಿಸ್ಬೇಕು ನಿನಗೆ ಎಲ್ಲವೂ ಕೂಡ ಇದೆ ಅಂದಾಗ ಅಲ್ಲ ಸಾಹೇಬ್ರೆ ಇಲ್ಲಿ ಏನಿಲ್ಲ ಇಲ್ಲಿಗೆ ನನ್ನ ಏನು ಕರ್ಕೊಂಬಂದ್ರಿ ಅಂದಾಗ ಅಪ್ಪು ಓದ್ಲಾ ಅಂದಾಗ ಅಪೇಕ್ಷೆ ಇಲ್ಲೇ ಇದ್ದಾಳೆ ಸ್ವಲ್ಪ
ಇಲ್ಲೇ ಇದ್ದಾಳೆ ಅಂತ ಹೇಳಿಬಿಟ್ಟು ಇಲ್ಲೇ ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂದಾಗ ಸರಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಕೈ ಹಿಡ್ಕೊತಾಳೆ ಭೂಮಿ. ಸಾಹೇಬ್ರೆ ಗಂಡ ಹೆಂಡ್ತಿ ಹೇಗೆ ತಾನೇ ಇರೋದು, ಗಂಡ ಹೆಂಡ್ತಿ ಥರ ನಾಟಕ ಆಡ್ತಿದ್ದೀವಿ ನಾವು, ಅದಕ್ಕೆ ಕೈ ಹಿಡ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ. ಇನ್ನು ಅಜಿತ್ ನಿಜವಾದ ಪ್ರೀತಿನ ಹೇಳ್ಕೋಬೇಕು ಅಂತ ಹೇಳಿ ಬಂದಿರ್ತಾರೆ. ಆದರೆ ಇದು ಭೂಮಿಗೆ ಗೊತ್ತಾಗೋದಿಲ್ಲ, ಅದು ಅರ್ಥ ಆಗ್ತಿರಲ್ಲ. ಇನ್ನು ಪಾನಿಪುರಿ ತಿಂತಾ ಇರೋ ಅಂದಾಗ ಸಾಹೇಬ್ರೆ ಇಲ್ಲಿ ಪಾನಿಪುರಿ ಅಂಗಡಿ ಹೆಂಗೆ ಬಂತು ಸಾಹೇಬ್ರೆ ಅಂದಾಗ ನಿನಗೋಸ್ಕರನೇ ಮಾಡಿಸಿದ್ದು ಅಂದ್ಬಿಟ್ಟು ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ನಿನಗೋಸ್ಕರನೇ ಕರೆಸಿದ್ದು ಅಂತಲೂ ಕೂಡ ಹೇಳ್ತಾರೆ. ಪಾನಿಪುರಿ ತಿಂತಾ ಇರ್ತಾಳೆ. ಸಾಹೇಬ್ರೆ ನೆಕ್ಸ್ಟ್ ಲೆವೆಲ್ ಪಾನಿಪುರಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಾ ಇದ್ದರೆ ತುಂಬ ಚೆನ್ನಾಗಿದೆ, ನೀವು ತಿನ್ನಿ ಸಾಹೇಬ್ರೆ ಅಂದಾಗ ನನಗೆ ಬೇಡ ಬಾ ಅಂತ ಹೇಳಿಬಿಟ್ಟು ಮುಂದೆ ಕರ್ಕೊಂಡು ಬರ್ತಾರೆ. ಸಾಹೇಬ್ರೆ ಇದೇನಿದು ಇಷ್ಟೊಂದು ದೊಡ್ಡ ಪರದೆ, ಇಲ್ಲಿ ಪಿಕ್ಚರ್ ತೋರಿಸ್ತೀರಾ ನನಗೆ ಅಂದಾಗ ಹೌದು ಅಂದಾಗ ನಾನು ಎಷ್ಟು ದೊಡ್ಡ ಪರದೆ ಯಾವತ್ತೂ ನೋಡೇ ಇಲ್ಲ ಟಿ ವಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಅಂತಾಗ ಸರ್ಪ್ರೈಸ ಸಾಹೇಬ್ರೆ ಏನದು, ಹೌದು ಇದೆಲ್ಲ ನನಗೆ ಯಾಕೆ ಮಾಡ್ತಾ ಇದ್ದೀರಾ ನೀವು, ಏನಕ್ಕೆ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಹಾಗೆ ಎಲ್ಲನೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ವಿಸಿಲ್ ಹೊಡಿತಿರ್ತಾರೆ ಅಜಿತ್ ಅವರು. ಅಲ್ಲಿಂದ ಈ ಕಡೆಯಿಂದ ಒಂದು ಕಾರ್ ಬರುತ್ತೆ. ಇದೇನು ಸಾಹೇಬ್ರೆ ಕಾರಾದರೂ ಪಾಡ್ಗೆ ಬರ್ತಿದ್ದಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಭೂಮಿಯವರು. ಹೇಗೆ ಅಂದಾಗ ಇಲ್ಲ ಒಂದು ನಿಮಿಷ ಇರು ಅಂತ ಹೇಳಿಬಿಟ್ಟು ಅದರಿಂದ ನಮ್ಮ ಸತ್ಯಣ್ಣ ಅವರು ಇಳಿದು ಬರ್ತಾರೆ. ಸತ್ಯಣ್ಣ ಅಂದಾಗ ಹೌದಮ್ಮ ನಾನೇ ಅದರೊಳಗಿಂದ ಇದ್ದಂಥ ಭೂತ, ಹೇಳಪ್ಪ ಅಜಿತ ನಿನ್ನ ಏನಕ್ಕೆ ಕರೆದೆ ಅಂತ ಹೇಳಿಬಿಟ್ಟು ಹೇಳಿದಾಗ ನೀನು ಅಂತ ಹೇಳಿಬಿಟ್ಟು ಸನ್ನೆ ಮಾಡಿ ಕೇಳ್ತಾ ಇರ್ತಾನೆ. ಇನ್ನು ಇಲ್ಲ ಸತ್ಯಣ್ಣ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಏನು ಸಾಹೇಬ್ರೆ ನೀವು ಏನು ಮಾಡ್ತಾಯಿದ್ದೀರಾ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ, ನನಗೆ ಸತ್ಯಣ್ಣನಿಗೆ ಕರೆಸಿದ್ದೀರಾ, ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀರಾ, ಏನು ಸಾಹೇಬ್ರೆ ಕತೆ ಬಂದ್ಬಿಟ್ಟು ಅಂತ ಅಂದ್ಬಿಟ್ಟು ಭೂಮಿಯವ್ರು ಕೇಳ್ತಾ ಇರ್ತಾರೆ. ಎಲ್ಲನೂ ಸಹ ಹೇಳಮ್ಮ ಅವನು ಹೇಳ್ತಾನೆ, ಯಾಕೆ ಟೆನ್ಷನ್ ಮಾಡ್ಕೊತೀಯಾ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣವರು ಕೂಡ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.